ಧರ್ಮರಾಜರ ಹಾಗೆ ಮಾರ್ಕಂಡೇಯರ ಸಂವಾದದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಯುದ್ಧವನ್ನು ಮಾಡಿ ಎಲ್ಲರನ್ನ ಸಂಹಾರ ಮಾಡಿದ್ದೇನೆ, ನನ್ನಿಂದಾಗಿ ಎಲ್ಲರೂ ಕೂಡ ಹತರಾಗಿದ್ದಾರೆ, ಆದ್ದರಿಂದ ಇಷ್ಟು ಜನರ ಸಾವಿಗೆ ನಾನು ಕಾರಣನಾಗಿದ್ದೇನೆ ಅಂತನ್ನುವ ಆತಂಕ. ಅರ್ಜುನ ಯುದ್ಧಕ್ಕಿಂತ ಮೊದಲೇ ವ್ಯಥೆಯನ್ನು ಪಡ್ತಾ ಇದ್ದಾನೆ. ನಾನು ಯುದ್ಧವನ್ನು ಮಾಡಿದರೆ ಇಷ್ಟು ಜನ ಸಾಯ್ತಾರೆ, ಪಾಪ ಬರ್ತದೆ ನನಗೆ ಅಂತನ್ನುವ ಭಾವನೆ. ಅದರ ಜೊತೆಯಲ್ಲಿ ಬಂಧು ವ್ಯಾಮೋಹ ಅವನನ್ನು ಕಾಡ್ತಾ ಇದೆ. ಕೃಷ್ಣ ಆವಾಗ ಭಗವದ್ಗೀತೆಯನ್ನು ಉಪದೇಶಿಸಿದ. ಧರ್ಮರಾಜನಿಗೆ ನಂತರ ಸಂಕಟ ಆಗ್ತಾ ಇದೆ, ನಾನು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದೇನೆ, ಈ ಪಾಪ ಎಲ್ಲ ಪರಿಹಾರ ಆಗೋದು ಹೇಗೆ? ಯಾವಾಗಲೂ ಅದೇ ಗುಯ್ಗುಡ್ತಾ ಇದೆ ಧರ್ಮರಾಜನಿಗೆ, ನಾನು ತಪ್ಪು ಮಾಡಿದ್ದೇನೆ ಅಂತ. ಆ ಕೃಷ್ಣ ಬರ್ತಾ ಇದ್ದಾನೆ. ಭೀಷ್ಮಾಚಾರ್ಯರ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಉಪದೇಶವನ್ನು ಮಾಡಿಸಿದ್ದು ಗೊತ್ತಿದೆ. ಅನುಶಾಸನ ಪರ್ವ, ಶಾಂತಿ ಪರ್ವಗಳೆಲ್ಲ ಬಂದಿರುವಂಥ ಪ್ರಸಂಗ. ಅದೇ ಸಂದರ್ಭದಲ್ಲಿ ಮಾರ್ಕಂಡೇಯ ಋಷಿಗಳು ಅಲ್ಲಿಗೆ ಬಂದಿದ್ದಾರೆ. ಮಾರ್ಕಂಡೇಯ ಋಷಿಗಳಲ್ಲಿ ಬಂದಾಗ ಅಲ್ಲಿ ಇವನು ತುಂಬ ವ್ಯಥೆಯಲ್ಲಿದ್ದಾನೆ. ಮಾರ್ಕಂಡೇಯ ಋಷಿಗಳನ್ನು ಕರೆದು ಸ್ವಾಗತ ಮಾಡಿ ಯೋಗ್ಯವಾದ ಆಸನವನ್ನು ನೀಡಿ ಉಪಚರಿಸಿದಾಗ ಮಾರ್ಕಂಡೇಯರು ಕೇಳ್ತಾರೆ, ಏನೋ ಸಂಕಟದಲ್ಲಿದೆಯಾ, ಏನು ಸಮಸ್ಯೆ ನಿನಗೆ ಅಂತ. ಆಗ ಅವನು ಹೇಳ್ತಾನೆ, ಹೀಗೆ ನಾನು ಬಹಳಷ್ಟು ಪಾಪ ಮಾಡಿಬಿಟ್ಟಿದ್ದೇನೆ, ಈ ಪಾಪಗಳಿಗೆ ಪರಿಹಾರ ಏನು ಅಂತ ನನಗೆ ಕಾಣ್ತಾ ಇಲ್ಲ. ಆವಾಗ ಮಾರ್ಕಂಡೇಯರು ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ, ಬಹಳ ಪಾಪ ಮಾಡಿದ್ದೇನೆ ಅಂತ ನಿನ್ನ ಭಾವನೆ ಇದೆ, ನೀನು ವಾಸ್ತವಿಕವಾಗಿ ಪಾಪವನ್ನು ಮಾಡಿಲ್ಲ. ನೀನು ಕ್ಷತ್ರಿಯ ಧರ್ಮವನ್ನು ಮಾಡಿದ್ದೀಯ. ಧರ್ಮವನ್ನು ಮಾಡಿದರೆ ಪಾಪ ಹುಟ್ಟಿತು ಅಂತನ್ನುವ ಭಾವನೆ ನಿನಗೆ ಯಾಕೆ ಬಂತು? ಇದೇ ಮೊದಲು ತಪ್ಪು. ಈ ಪಾಪ ಪರಿಹಾರಕ್ಕೋಸ್ಕರ ಪಾಪ ಮಾಡಿದ್ದೇನೆ ಅಂತನ್ನೋ ಪ್ರಜ್ಞೆ ಇದೆಯಲ್ಲ ನಿನಗೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಪಾಪ ಪರಿಹಾರವೂ ಆಗತ್ತೆ, ಪಾಪದ ಭಾವನೆಯಿಂದ ಉಂಟಾದಂತಹ ಪಾಪ ಅದೆಲ್ಲ ನಿವೃತ್ತಿ ಆಗಬೇಕಾಗಿದೆ. ಅದಕ್ಕೋಸ್ಕರ ನೀನು ಪ್ರಯಾಗದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ವಿಸ್ತೃತವಾಗಿ ಆ ಪ್ರಯಾಗದ ಮಹಿಮೆಯನ್ನು ನಿರೂಪಿಸ್ತಾ ಇದ್ದಾರೆ ಮಾರ್ಕಂಡೇಯರು. ಬಹಳ ಸುಂದರವಾಗಿ ಅದರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ದರ್ಶನಾತ್ ತಸ್ಯ ತೀರ್ಥಸ್ಯ ನಾಮ ಸಂಕೀರ್ತನಾದಪಿ ಮೃತ್ತಿಕಾಲಂಬನಾದ್ವಾಪಿ ನರಃ ಪಾಪಾತ್ ಪ್ರಮುಚ್ಯತೆ. ಪ್ರಯಾಗದ ಮಹಿಮೆ ಎಷ್ಟು ಅಂತಂದರೆ, ಗಂಗಾ, ಸಾಗರ, ಸರಸ್ವತಿ ಗಂಗಾ, ಯಮುನಾ ಹಾಗೂ ಸರಸ್ವತಿ 3 ನದಿಗಳ ಸಂಗಮ ಆಗುವಂತಹ ಪವಿತ್ರ ಕ್ಷೇತ್ರ. ಆ ಕ್ಷೇತ್ರವನ್ನು ನಾವು ಮನೆಯಲ್ಲಿ ನಿಂತು ಸ್ಮರಣೆ ಮಾಡಿದರೂ ಸಾಕು. ದರ್ಶನಾತ್, ನೋಡಿದರೆ, ಸ್ಮರಣೆ ಮಾಡಿದರೆ, ನಂತರ ಸ್ನಾನ ಮಾಡಿದರೆ, ಹೀಗೆ ಎಲ್ಲದರಿಂದಲೂ ಕೂಡ ಪಾಪ ಪರಿಹಾರ ಆಗ್ತಾ ಇದೆ. ಮೃತ್ತಿಕಾ ಆಲಂಬನಾತ್, ಆ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರುವಂತಹ ಸ್ಥಳದಲ್ಲಿ ಅಲ್ಲಿ ಏನು ಅಡಿಯಲ್ಲಿ ಮಣ್ಣಿದೆ ಅದನ್ನು ಶರೀರಕ್ಕೆ ಸ್ಪರ್ಶ ಮಾಡಿಸೋದ್ರಿಂದ ಮೃತ್ತಿಕಾ ಆಲಂಬನಾತ್ ವಾಪಿ ನರಃ ಪಾಪಾತ್ ಪ್ರಮುಚ್ಯತೆ, ಅದರಿಂದಲೂ ಕೂಡ ಮನುಷ್ಯ ಪಾಪದಿಂದ ಮುಕ್ತನಾಗ್ತಾ ಇದ್ದಾನೆ. ಅಲ್ಲಿಯ ಮಣ್ಣಿಗೂ ಕೂಡ ಅಷ್ಟು ಮಹತ್ವ ಇದೆ. ಅಲ್ಲಿ ತುಂಬ ಮಣ್ಣಿದೆ, ಅಲ್ಲಿ ಮರಳಲ್ಲ ಮಣ್ಣು, ಅಲ್ಲಿ ಹೋದವರಿಗೆ ಗೊತ್ತಿರುತ್ತದೆ. ಆ ಮಣ್ಣಿಗೆ ಅಷ್ಟು ಮಹತ್ವ ಇದೆ. ಆ ಮಣ್ಣಿನ ಸ್ಪರ್ಶ ಆದರೂ ಶರೀರಕ್ಕೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ. ನಂದೊಂದು ಅನುಭವ, ನಾನೊಮ್ಮೆ ಹೀಗೆ ಕಾಶಿಗೆ ಹೋದಾಗ ಸ್ನಾನಕ್ಕೆ ಅಂತ ಗಂಗಾ ಸ್ನಾನಕ್ಕೆ ಅಂತ ಹೋಗಿದ್ದೆ. ಹೋದಾಗ ನಮ್ಮದೊಂದು ಕಪ್ಪಾಗಿರೋ ತಾಮ್ರದ ತಂಬಿಗೆ ಇಟ್ಕೊಂಡು ಹೋಗಿದ್ದೆ. ಅದು ಪೂರ್ತಿ ಕಪ್ಪಾಗಿತ್ತು. ಸ್ನಾನಕ್ಕೆ ಅಂತ ಹೋಗಿದ್ದೇನೆ. ಆವಾಗ ಅಲ್ಲೊಬ್ಬರು ಹಿರಿಯರು, ವಯಸ್ಸಾದವರೊಬ್ಬರು ಸಾಧುಗಳು, ಅವರು ಬಂದಿದ್ದರು. ಬಂದವರು ಅವ್ರು ಕೇಳಿದರು, ನಿಮ್ಮ ಕೈಲಿರೋ ತಮಗೆ ಕೊಡಿ ಅಂತ ಕೇಳಿದರು. ನಂದು ಇಲ್ಲ, ನನಗೆ ಬೇಕದು, ಪೂಜೆಗೆ ನಾನು ನೀರು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ಅದಕ್ಕೆ ನನಗೆ ಬೇಕು ಅಂತಂದೆ. ಆವಾಗ ಅವರಂದರು, ನನಗೆ ತಮಗೆ ಬೇಡ, ನಾನು ತೊಳೆದು ಕೊಡ್ತೇನೆ ಕೊಡಿ ಅಂತಂದರು. ಅವ್ರು ಹೇಳಿದರು, ಈ ಮಣ್ಣಿನಲ್ಲಿರೋ ಶಕ್ತಿ ನೋಡಿ ಅಂತ ಹೇಳಿ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಹಠ ಮಾಡಿ ಇಸ್ಕೊಂಡು ಅವರಲ್ಲಿ ಮಣ್ಣನ್ನು ತಗೊಂಡು 2 ನಿಮಿಷ ಹೀಗೆ ತಿಕ್ಕಿ ತೊಳೆದು ತೋರಿಸಿದ್ರು. ನೋಡಿ ಗಂಗೆ ಮಣ್ಣಿನಲ್ಲಿರೋ ಶಕ್ತಿ ನೋಡಿ ಅಂತ ಹೇಳಿದರು. ಅವ್ರು ಹೇಳಿದರು, ಈ ಗಂಗೆ ಮಣ್ಣು, ಅದರ ಜೊತೆಲಿ ಈ ಮಾತನ್ನು ಹೇಳಿದರು,
ನಾವು ದೇಹ ಶುದ್ಧಿಯೂ ಇರಬೇಕು, ಪಾತ್ರ ಶುದ್ಧಿಯೂ ಇರಬೇಕು ಪೂಜೆ ಮಾಡುವಾಗ. ಈ ಗಂಗೆ ಇದು ಒಳಗಿನದ್ದನ್ನು ತೊಳೆಯುತ್ತೆ, ಹೊರಗಿನದ್ದನ್ನು ತೊಳೆಯುತ್ತೆ. ಇದು ನಮ್ಮ ತಾಯಿ ಅಂತ ಅವರ ಆ ಮಾತನ್ನು ಹೇಳಿದರು. ಹಾಗೆ ಗಂಗೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ಗಂಗೆಯ ಮಣ್ಣಿನಲ್ಲಿ, ಆ ಗಂಗಾ ನೀರು ಎಲ್ಲಿ ಹರಿತದೆ ಆ ಮಣ್ಣಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅಷ್ಟು ರಮಣೀಯವಾಗಿರುವಂಥದ್ದು ಗಂಗೆ. ಎಷ್ಟೇ ಪಾಪಗಳಿದ್ದರೂ ಕೂಡ ಪ್ರಯಾಗ 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 ಅಂತ ನಿತ್ಯ ಸ್ನಾನ ಮಾಡುವಾಗ ನಾವು ನಮ್ಮ ಮನೆಯಲ್ಲಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಆ ಪ್ರಯಾಗ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟು ಪವಿತ್ರವಾಗಿರುವಂಥದ್ದು ಪ್ರಯಾಗ ಕ್ಷೇತ್ರ. ಆ ಪ್ರಯಾಗ ಕ್ಷೇತ್ರದಲ್ಲಿ ಗೋದಾನವನ್ನು ಮಾಡಬೇಕು. ಸ್ನಾನ ಎಲ್ಲಿ? ಗಂಗಾ ಯಮುನೆಯೋರ್ ಮಧ್ಯೆ ಸ್ನಾತೋ ಮುಚ್ಚೇತ ಕಿಲ್ಬಿಷಾತ್ ಮನಸಾ ಚಿಂತಯನ್ ಕಾಮಾನ್ ಅವಾಪ್ನೋತಿ ಸುಪುಷ್ಕಲಾನ್. ಗಂಗಾ ಯಮುನಾ ನದಿಯ ಸಂಗಮದ ಆ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಮಾತ್ರ ಅಲ್ಲ, ನಾವು ಮನಸ್ಸಿನಲ್ಲಿ ಏನು ಬಯಸಿದರೂ ಕೂಡ ಆ ಕ್ಷೇತ್ರದಲ್ಲಿ ಬಯಸಿದರೆ ಆ ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವಿಶಿಷ್ಟವಾಗಿರುವಂಥದ್ದು ಪ್ರಯಾಗ. ಗೋದಾನವನ್ನು ಮಾಡಬೇಕು. ಅಲ್ಲಿ ಗೋದಾನವನ್ನು ಮಾಡಿದರೆ ವಿಶೇಷವಾದ ಫಲ ಪ್ರಾಪ್ತಿಯಾಗ್ತಾ ಇದೆ. ವ್ಯಾಧಿತೋ ಯದಿ ವಾದೀನೋ ವೃದ್ಧೋ ವಾಪಿ ಭವೇನ್ನರಃ ಗಂಗಾ ಯಮುನಯೋರ್ ಮಧ್ಯೆ ಯಸ್ತು ಪ್ರಾಣಾನ್ ಪರಿತ್ಯಜೇತ್. ಏನೋ ಅಕಸ್ಮಾತ್ ಹೋಗಿದ್ದಾನೆ, ಅನಾರೋಗ್ಯ ಇತ್ತು, ಪ್ರಯಾಗಕ್ಕೆ ಹೋದ, ಮರಣವನ್ನು ಹೊಂದಿದ. ಅಯ್ಯೋ ಕ್ಷೇತ್ರಕ್ಕೆ ಹೋಗಿ ಸತ್ತು ಹೋದ್ನಲ್ಲ ಅಂತ ಭಾವಿಸಬಾರದಂತೆ. ಕ್ಷೇತ್ರಕ್ಕೆ ಹೋದಾಗ ಮರಣವನ್ನು ಹೊಂದಿದ ಅಂತಾದರೆ ಭಾರೀ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಯಾರು ಗಂಗಾ ಯಮುನಾ ಸಂಗಮದ ಆ ಪ್ರಯಾಗ ಕ್ಷೇತ್ರದಲ್ಲಿ ಮರಣವನ್ನು ಹೊಂದುತ್ತಾ ಇದ್ದಾನೆ, ವಯಸ್ಸಾಗಿದೆಯೋ ಅಥವಾ ದೈನ್ಯದಿಂದಲೋ ಯಾರೋ ಮರಣವನ್ನು ಹೊಂದಿದರೆ ಅವನು ಕೂಡಲೇ ದೇವಲೋಕದ ವಿಮಾನ ಬಂದು ಅವನನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗುತ್ತಂತೆ. ಅಷ್ಟು ಮಹತ್ವವನ್ನು ಹೇಳಿದ್ದಾರೆ. ಕಾಶಿಯಲ್ಲಿ ಮರಣವನ್ನು ಹೊಂದಬೇಕು ಅಂತ ಅಪೇಕ್ಷೆ ಪಡಬೇಕಂತೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ನಿತ್ಯ ಎದ್ದು ಇದ್ರ ಶ್ಲೋಕವನ್ನು ಹೇಳಬೇಕಂತ. ಕಾಶಿ ಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲೇ ಇರ್ತೇನೆ ಅಂತ. ಹಾಗೆ ಹೇಳಿದರೂ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ಒಳ್ಳೆಯ ಸಂಕಲ್ಪವನ್ನು ಮಾಡೋದ್ರಿಂದಲೂ ಪುಣ್ಯ ಬರುತ್ತೆ ಅಂತ. ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಹೊಂದಿದರೆ ಮುಕ್ತಿ ಆಗತ್ತೆ ಅಂತನೋ ಮಾತು ಬರುತ್ತೆ ಪುರಾಣಗಳಲ್ಲಿ. ಯಾಕೆ ಬರುತ್ತೆ ಮುಕ್ತಿ? ಅಲ್ಲಿ ಮರಣವನ್ನು ಹೊಂದಿದರೆ ಮೋಕ್ಷ ಯಾಕೆ ಅಂತಂದರೆ ಅಲ್ಲಿ ರುದ್ರದೇವರು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಪಾಯಂ ಪಾಯಂ ಶ್ರುತಿಚುಲಕಿತಂ ರಾಮನಾಮಾಮೃತಂ ಯಃ ಧ್ಯಾಯನ್ ಧ್ಯಾಯನ್ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾತಂ ಜಾತಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಮಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಅಲ್ಲಿ ಬೀದಿ ಬೀದಿಗಳಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರಂತೆ. ಹೇಗೆ ಸಂಚಾರ ಮಾಡ್ತಾ ಇರ್ತಾರೆ? ರಾಮನಾಮವನ್ನು ಹೇಳ್ತಾ ಜಪಿಸ್ತಾ ಹೋಗ್ತಾ ಇರ್ತಾರಂತೆ. ತಾರಕ ಮಂತ್ರ ಅದು. ಅದನ್ನು ಹೇಳ್ತಾ ಇರ್ತಾರಂತೆ. ಯಾರಾದರೂ ಮರಣವನ್ನು ಹೊಂದ್ತಾ ಇದ್ದರೆ ಅವರ ಕಿವಿಯಲ್ಲಿ ರಾಮನಾಮವನ್ನು ರುದ್ರದೇವರು ಹೇಳ್ತಾರಂತೆ. ಹೀಗಾಗಿ ಕಾಶಿಯಲ್ಲಿ ಮರಣವನ್ನು ಹೊಂದಿದರೆ ಮುಕ್ತಿ ಪ್ರಾಪ್ತಿ ಅಂತ ಹೇಳುವಂತಹ ಮಾತು. ಅಷ್ಟು ಮಹತ್ವ ಗಂಗಾ ತೀರಕ್ಕಿದೆ. ಅದರಲ್ಲಿಯೂ ಪ್ರಯಾಗ ಕ್ಷೇತ್ರ ಬಹಳ ಮಹತ್ವದ್ದು. ಗಂಗಾ ಹಾಗೆ ಯಮುನಾ ಎರಡು ನದಿಗಳ ಸಂಗಮ ಆಗುವಂತಹ ಅತ್ಯಂತ ಪವಿತ್ರವಾಗಿರುವಂತಹ ಭೂಮಿ. ಪ್ರಯಾಗಂ ಸ್ಮರಮಾಣೋಪಿ ಯಸ್ತು ಪ್ರಾಣಾನ್ ಪರಿತ್ಯಜೇತ್ ಬ್ರಹ್ಮಲೋಕಮವಾಪ್ನೋತಿ ವದಂತಿ ಋಷಿಪುಂಗವಾಹ. ಪ್ರಯಾಗದಲ್ಲಿ ಮರಣವನ್ನು ಹೊಂದಬೇಕು ಅಂತ ಹೇಳಿದರು. ಪ್ರಯಾಗ ಹೋಗ್ಲಿಕ್ಕಾಗಲಿಲ್ಲ. ಇದನ್ನೆಲ್ಲ ಕೇಳಿದವರು ಯಾರಿಗೋ ಒಬ್ಬರಿಗೆ ಅನಿಸಿತ್ತು, ನಾವು ಕೊನೆಯ ಕಾಲದಲ್ಲಿ ಪ್ರಯಾಗ ಹೋಗಬೇಕು, ಅಲ್ಲೇ ಮರಣವನ್ನು ಹೊಂದಬೇಕು ಅಂತ. ಆಗಲಿಲ್ಲ. ಮನೆಯಲ್ಲಿದ್ದಾನೆ ಅಥವಾ ಎಲ್ಲೋ ಇದ್ದಾನೆ, ಕಾಡಿನಲ್ಲಿದ್ದಾನೆ, ದಾರಿಯಲ್ಲಿದ್ದಾನೆ. ಅಯ್ಯೋ ಪ್ರಯಾಗಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಪ್ರಯಾಗ ಪ್ರಯಾಗ ಅಂತ ಹೇಳ್ತಾನೆ ಮರಣವನ್ನು ಹೊಂದಿದರೆ ಅವನು ಎಲ್ಲೇ ಇರಲಿ, ಯಾವುದೇ ಊರಿನಲ್ಲಿರಲಿ, ಪ್ರಯಾಗ ಪ್ರಯಾಗ ಅಂತ ಸ್ಮರಣೆ ಮಾಡಿಕೊಂಡು ಮರಣವನ್ನು ಹೊಂದಿದರೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟು ಮಹತ್ವ ಪ್ರಯಾಗಕ್ಕಿದೆ.
ಗಂಗಾ ಯಮುನಯೋರ್ಮಧ್ಯೆ ಯಸ್ತು ಗಾಂ ಸಂಪ್ರಯಚ್ಛತಿ ಸ ಗೋರೋಮ ಸಮಾಬ್ದಾನಿ ಲಭತೆ ಸ್ವರ್ಗಮುತ್ತಮಂ. ಅಲ್ಲಿ ಮಾಡುವ ಒಂದೊಂದು ದಾನಗಳಿಗೂ ವಿಶೇಷವಾದ ಫಲ ಇದೆ. ಅದರಲ್ಲಿಯೂ ಗೋದಾನ. ಗೋದಾನ ಎಂತಹ ಗೋದಾನ? ಪಯಸ್ವಿನಿ ಅಂತ, ಹಾಲು ಕರೆಯುವ ಹಸುವನ್ನು ದಾನವಾಗಿ ನೀಡಬೇಕು. ಅಂತಹ ಹಸುವನ್ನು ಕೊಟ್ಟರೆ, ಕೊಟ್ಟಿರುವ ಹಸುವಿಗೆ ಎಷ್ಟು ಮೈಮೇಲೆ ರೋಮಗಳಿವೆ ಅಷ್ಟು ವರ್ಷಗಳ ತನಕ ಅವನು ಸ್ವರ್ಗದಲ್ಲಿ ಸುಖವಾಗಿರುತ್ತಾನೆ. ಅಷ್ಟು ಮಹತ್ವ ಗೋದಾನಕ್ಕೆ ಇದೆ. ಆ ಪ್ರಯಾಗದಲ್ಲಿ ಮಾಡುವಂತಹ ಗೋದಾನಕ್ಕೆ ಅಷ್ಟು ಫಲ ಇದೆ. ದುರ್ಗಮೇ ವಿಷಮೇ ಘೋರೆ ಮಹಾಪಾತಕ ಸಂಭವೇ ಗೌರೇವ ಕುರುತೆ ರಕ್ಷಾಂ ತಸ್ಮಾತ್ ದೇಯಾದ್ವಿಜೋತ್ತಮೇ. ಯಾವುದೇ ಒಂದು ಶುಭ ಕರ್ಮವನ್ನು ಹೇಳುವಾಗ ಅಥವಾ ಅಶುಭ ಕರ್ಮ ಅಂದರೆ ಔರ್ಧ್ವದೇಹಿಕ ಕರ್ಮಗಳನ್ನು ಹೇಳುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಗೋದಾನವನ್ನು ಹೇಳುತ್ತಾರೆ. ಯಾಕೆ ಗೋದಾನ? ಗರುಡ ಪುರಾಣವನ್ನು ಕೇಳಿದರೆ ಅಲ್ಲಿ ಹೇಳ್ತಾರೆ, ವೈತರಣಿ ನದಿ ಹತ್ತಿರ ಬಂದಿದೆ. ಆವಾಗ ಒಬ್ಬ ನಾವಿಕ ಬರ್ತಾನಂತೆ. ಟಿಕೆಟ್ ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಾನಂತೆ. ಏನು ಟಿಕೆಟ್? ನಾನು ಯಾವ ಟಿಕೆಟ್ ತೊಗೊಂಬರಲಿಲ್ಲ. ಟಿಕೆಟ್ ಅಂದರೆ ಮತ್ತಿನ್ನೇನು ಟಿಕೆಟ್ ಅಲ್ಲ, ಗೋದಾನ ಮಾಡಿದ್ದೀಯಾ ಅಂತ ಕೇಳ್ತಾನೆ. ನೀನು ಗೋದಾನ ಮಾಡಿದ್ದೀಯಾ? ನಿನ್ನ ಹೆಸರಿನಲ್ಲಿ ನಿನ್ನ ಮಕ್ಕಳು ಗೋದಾನ ಮಾಡಿದ್ದಾರಾ? ಗೋದಾನ ಮಾಡಿದರೆ ನನ್ನ ದೋಣಿಯಲ್ಲಿ ಹತ್ತಿಸಿಕೊಳ್ತೇನೆ, ಇಲ್ಲ ಅಂದರೆ ವೈತರಣಿ ನದಿಯಲ್ಲಿ ನೀನು ಹಾಗೆ ಬರಬೇಕು. ಗೋದಾನ ಮಾಡಿದರೆ ದೋಣಿಯಲ್ಲಿ ಹೋಗಬೇಕು. ವೈತರಣಿ ನದಿ ಅಂತಂದರೆ ಅದು ರಕ್ತ, ಕೀವು, ಮಾಂಸ ಎಲ್ಲ ಇರುವಂತಹ ನದಿ. ಅದು ಎಲ್ಲ ಬಿಸಿ ಬಿಸಿಯಾಗಿ ಕುದಿತಾ ಇರುವಂತಹ ನದಿ. ಅದು ಅದರಲ್ಲಿ ಎಳ್ಕೊಂಡು ಹೋಗ್ತಾರಂತೆ ಯಮದೂತರು. ಗೋದಾನ ಮಾಡಿದರೆ ಆವಾಗ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಹೀಗೆ ಗೋದಾನ ಔರ್ಧ್ವದೇಹಿಕ ವಿಧಿಯಲ್ಲಿಯೂ ಕೂಡ ಗೋದಾನಕ್ಕೆ ಬಹಳ ಮಹತ್ವ ಇದೆ. ಎಲ್ಲ ಸತ್ಕರ್ಮಗಳಲ್ಲಿಯೂ ಕೂಡ ಗೋದಾನವನ್ನು ಹೇಳಿದ್ದಾರೆ. ಗೋದಾನವನ್ನು ಮಾಡಿದರೆ ವಿಶೇಷವಾದ ಫಲ. ಗೌರೇವ ಕುರುತೆ ರಕ್ಷಾಂ. ನಿತ್ಯ ನಮ್ಮ ಪೋಷಣೆಯನ್ನು ಗೋವು ಮಾಡುವಂತೆ ನಮ್ಮ ಈ ಲೋಕದ ಪರಲೋಕದ ಎಲ್ಲ ಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು ಗೋ. ಆದ್ದರಿಂದ ಗೋದಾನವನ್ನು ಮಾಡಬೇಕು. ಮಹಾಪಾತಕ ಸಂಭವೆ. ಎಷ್ಟೇ ಪಾತಕಗಳು ಉಂಟಾದರೂ ಕೂಡ ಅದನ್ನು ಪರಿಹಾರ ಮಾಡುವ ಶಕ್ತಿ ಗೋದಾನಕ್ಕಿದೆ. ಆದ್ದರಿಂದ ಗೋದಾನವನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ಉಳಿದ ಕ್ಷೇತ್ರಗಳಲ್ಲಿ ಮಾಡುವ ಗೋದಾನಗಳಿಗಿಂತ ಪ್ರಯಾಗ ಕ್ಷೇತ್ರದಲ್ಲಿ ಮಾಡುವ ಗೋದಾನಕ್ಕೆ ವಿಶೇಷವಾದ ಫಲ ಇದೆ ಅನ್ನುವ ಮಾತನ್ನು ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಕೃಷ್ಣ ಕ್ಷೇತ್ರಕ್ಕೆ ಅಂತಹ ಮಹತ್ವ ಇದೆ. ವಾದಿರಾಜರು ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕೃಷ್ಣಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಎಲ್ಲಾದರೂ ನಾವು ತಪ್ಪುಗಳನ್ನು ಮಾಡಿದರೆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕ್ಷೇತ್ರಕ್ಕೆ ಹೋಗಬೇಕು. ಕ್ಷೇತ್ರಕ್ಕೆ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗತ್ತೆ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಪಾಪವನ್ನು ಮಾಡಿದರೆ ಗತಿ ಏನಾಗಬೇಕು? ಅಲ್ಲಿ ಪಾಪಕರ್ಮವನ್ನು ಮಾಡಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕೃಷ್ಣ ಕ್ಷೇತ್ರಕ್ಕೆ ಬರಬೇಕಂತ, ಉಡುಪಿ ಕ್ಷೇತ್ರಕ್ಕೆ ಬರಬೇಕಂತ. ಇದು ಅತ್ಯಂತ ಪವಿತ್ರವಾಗಿರುವ ಕ್ಷೇತ್ರ. ಇಲ್ಲಿ ಬಂದು ಪಾಪ ಪರಿಹಾರ ಮಾಡಿಕೊಳ್ಬೇಕು. ಉಡುಪಿ ಕ್ಷೇತ್ರದಲ್ಲೇ ಬಂದು ಕೃಷ್ಣ ಕ್ಷೇತ್ರದಲ್ಲೇ ಬಂದು ಪಾಪ ಮಾಡಿದರೆ ಏನಾಗುತ್ತೆ? ಇದನ್ನೆಲ್ಲಿ ಪರಿಹಾರ ಮಾಡಿಕೊಳ್ಳೋದು ಅಂತಂದರೆ ಕೃಷ್ಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ಉಡುಪಿಯ ಕ್ಷೇತ್ರದಲ್ಲಿ, ಕೃಷ್ಣನ ಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಕ್ಷೇತ್ರ ಇಲ್ಲ. ಅದು ಹಾಗೆ ಅಂಟುತ್ತೆ, ಅದು ಬಿಡೋದೇ ಇಲ್ಲ ಅಂತ. ಅದನ್ನು ಅನುಭವಿಸಲೇಬೇಕಾಗತ್ತೆ. ಅಷ್ಟು ಎಲ್ಲ ಕ್ಷೇತ್ರಗಳಿಗಿಂತ ಮಿಗಿಲಾದ ಕ್ಷೇತ್ರ ಈ ಉಡುಪಿ ಕ್ಷೇತ್ರವಾಗಿದೆ.